ಓಂ ಸಾರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ನಿಲ್ಲಿ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ. ಇವತ್ತು ಸಾಯಿಬಾಬಾ ಕೆಲವರಿಗೆ ತುಂಬ ಮುಖ್ಯವಾದ ಸಂದೇಶ ಕೊಡುತ್ತಿದ್ದಾರೆ. ಈ ವಿಡಿಯೋ ಕೊನೆಯವರೆಗೂ ನೋಡಿ, ಯಾಕಂದರೆ ಕೊನೆಯಲ್ಲಿ ನಿಮ್ಮ ಜೀವನ ಬದಲಾಯಿಸುವ ಒಂದು ಮಾತು ಇರಬಹುದು. ಮಗು, ನೀವು ನಿಜವಾಗಿಯೂ ಸಾಯಿಬಾಬಾ ಅವರನ್ನು ಪ್ರೀತಿಸುತ್ತಿದ್ದರೆ ಈಗಲೇ ಒಂದು ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆಯಿರಿ. ನಿಮ್ಮ ಒಂದು ಕಮೆಂಟ್ ಇನ್ನೊಬ್ಬರ ಮನಸ್ಸಿಗೆ ಧೈರ್ಯ ಕೊಡಬಹುದು. ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಜೊತೆ ಶೇರ್ ಮಾಡಿ. ಯಾಕಂದರೆ ಯಾರೋ ಒಬ್ಬರು ಈಗ ತುಂಬ ನೋವಿನಲ್ಲಿ ಇರಬಹುದು ಮತ್ತು ನಮ್ಮ ಸಾಯಿ ಕುಟುಂಬದ ಭಾಗವಾಗಬೇಕಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಇಂತಹ ಸಾಯಿ ಸಂದೇಶಗಳು ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತವೆ. ಮೆಂಬರ್ಶಿಪ್ ಸೇರುವವರು ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಸಪೋರ್ಟ್ನಿಂದಲೇ ಇನ್ನಷ್ಟು ಸಾಯಿ ವಿಡಿಯೋಗಳನ್ನು ಮಾಡಬಹುದು. ಈಗ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆ ಮಾಡಿ ಮಗು. ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ಈ ಒಂದು ತಪ್ಪು ನಿನ್ನ ಜೀವನ ಹಾಳು ಮಾಡುತ್ತಿದೆ. ಸಾಯಿಬಾಬಾ ವಾರ್ನಿಂಗ್. ನೀನು ಈಗ ಮಾಡುತ್ತಿರುವ ಒಂದು ತಪ್ಪು ನಿನ್ನ ಅದೃಷ್ಟವನ್ನೇ ದೂರ ಮಾಡುತ್ತಿದೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಯಾಕಂದರೆ ಇಂದು ಸಾಯಿಬಾಬಾ ಕೆಲವರಿಗೆ ಒಂದು ವಾರ್ನಿಂಗ್ ಕೊಡುತ್ತಿದ್ದಾರೆ. ಬಹಳ ಜನ ಪ್ರತಿದಿನ ಪೂಜೆ ಮಾಡುತ್ತಾರೆ, ದೀಪ ಹಚ್ಚುತ್ತಾರೆ. ಆದರೂ ಜೀವನದಲ್ಲಿ ಶಾಂತಿ ಇಲ್ಲ, ಹಣ ಬರುತ್ತಿಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ. ಯಾಕೆ ಗೊತ್ತಾ? ಒಂದು ಚಿಕ್ಕ ತಪ್ಪು. ಇಂದು ಆ ತಪ್ಪನ್ನು ಸಾಯಿಬಾಬಾ ನಿನಗೆ ತೋರಿಸಲಿದ್ದಾರೆ. ಮಗು, ಸಾಯಿಬಾಬಾ ಯಾವತ್ತೂ ಒಂದು ಮಾತು ಹೇಳುತ್ತಿದ್ದರು, ನನ್ನನ್ನು ನಂಬು, ಆದರೆ ಹೃದಯ ಶುದ್ಧವಾಗಿರಲಿ. ಇವತ್ತು ಹಲವರು ದೇವರನ್ನು ನೆನಪಿಸುತ್ತಾರೆ, ಆದರೆ ಮನಸ್ಸಿನಲ್ಲಿ ಕೋಪ ಇರುತ್ತದೆ, ಅಸೂಯೆ ಇರುತ್ತದೆ, ಇನ್ನೊಬ್ಬರ ಕೆಟ್ಟದನ್ನು ಬಯಸುತ್ತಾರೆ. ನೀನು ಗಮನಿಸಿದ್ದೀಯಾ? ಕೆಲವರು ದಿನಾಲೂ ದೇವಸ್ಥಾನಕ್ಕೆ ಹೋಗುತ್ತಾರೆ, ಆದರೆ ಮುಖದಲ್ಲಿ ಶಾಂತಿ ಇರುವುದಿಲ್ಲ. ಯಾಕಂದರೆ ದೇವರ ಮೊದಲು ನೋಡುವುದು ಪೂಜೆಯಲ್ಲ, ಮನಸ್ಸು. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಹೃದಯ ಒಳ್ಳೆಯದಾದರೆ ನಿನ್ನ ಜೀವನ ನಿಧಾನವಾಗಿ ಬದಲಾಗುತ್ತದೆ. ಇವತ್ತು ಹಲವರು ಒಂದು ದೊಡ್ಡ ತಪ್ಪು ಮಾಡುತ್ತಿದ್ದಾರೆ. ಅದು ಏನು ಗೊತ್ತಾ? ತಮ್ಮ ಜೀವನವನ್ನು ಇನ್ನೊಬ್ಬರ ಜೀವನದ ಜೊತೆ ಕಂಪೇರ್ ಮಾಡುವುದು. ಅವರಿಗೆ ಹಣ ಇದೆ, ಅವರಿಗೆ ಲಕ್ ಇದೆ, ನನಗೆ ಏನೂ ಇಲ್ಲ. ಈ ಯೋಚನೆ ನಿನ್ನ ಶಕ್ತಿಯನ್ನೇ ಕಡಿಮೆ ಮಾಡುತ್ತದೆ ಮಗು. ಸಾಯಿ ಹೇಳುತ್ತಾರೆ, ನಿನ್ನ ಸಮಯ ಬೇರೆ, ನಿನ್ನ ದಾರಿ ಬೇರೆ. ಒಂದು ಬೀಜ ನೆಟ್ಟ ತಕ್ಷಣ ಮರ ಆಗಲ್ಲ, ಸ್ವಲ್ಪ ಸಮಯ ಬೇಕು. ಹಾಗೆ ನಿನ್ನ ಕಷ್ಟಗಳು ಕೂಡ ಒಂದೇ ದಿನ ಮುಗಿಯುತ್ತವೆ. ಈ ವಿಡಿಯೋ ನೋಡುತ್ತಿರುವ ಯಾರಾದರೂ ಒಳಗೆ ತುಂಬ ಮುರಿದು ಹೋಗಿರಬಹುದು. ಹೊರಗೆ ನಗು, ಒಳಗೆ ಕಣ್ಣೀರು. ಕೆಲವರಿಗೆ ಹಣದ ಸಮಸ್ಯೆ, ಕೆಲವರಿಗೆ ಮನೆಯ ನೋವು, ಕೆಲವರಿಗೆ ಯಾರೂ ಅರ್ಥ ಮಾಡಿಕೊಳ್ಳಲ್ಲ ಅನ್ನೋ ಬೇಸರ. ಆದರೆ ಕೇಳು ಮಗು, ಸಾಯಿಬಾಬಾ ನಿನ್ನನ್ನು ಮರೆತಿಲ್ಲ. ನೀನು ರಾತ್ರಿ ಅಳುವಾಗ ಆ ಕಣ್ಣೀರನ್ನು ದೇವರು ನೋಡುತ್ತಾರೆ. ಕೆಲವೊಮ್ಮೆ ದೇವರು ತಕ್ಷಣ ಕೊಡೋದಿಲ್ಲ, ಯಾಕಂದರೆ ನೀನು ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂತ ಕಾಯುತ್ತಾರೆ. ಇಂದು ಈ ವಿಡಿಯೋ ನೋಡುತ್ತಿರುವುದು ಕೋಇನ್ಸಿಡೆನ್ಸ್ ಅಲ್ಲ, ಸಾಯಿ ನಿನ್ನ ಜೊತೆ ಮಾತನಾಡುತ್ತಿದ್ದಾರೆ. ನೀವು ನಿಜವಾಗಿಯೂ ಸಾಯಿಬಾಬಾ ಅವರನ್ನು ನಂಬುತ್ತಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆಯಿರಿ. ನಿಮ್ಮ ಒಂದು ಕಮೆಂಟ್ ಇನ್ನೊಬ್ಬರಿಗೆ ಭರವಸೆ ಕೊಡಬಹುದು. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಸಾಯಿ ಕುಟುಂಬ ಫ್ಯಾಮಿಲಿಗೆ ಜಾಯಿನ್ ಆಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಇಂತಹ ಸಾಯಿ ಸಂದೇಶಗಳು ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತವೆ. ಮೆಂಬರ್ಶಿಪ್ ಜಾಯಿನ್ ಆದವರು ನಮ್ಮ ಕುಟುಂಬದ ಸ್ಪೆಷಲ್ ಮೆಂಬರ್ಸ್. ನಿದ್ರೆ ಮಾಡುವ ಮೊದಲು ಇಂದು ಒಂದು ಮಾತು ಹೇಳಿ, ಸಾಯಿ ನನ್ನ ಜೀವನವನ್ನು ಸರಿಯಾದ ದಾರಿಗೆ ಕರೆದೊಯ್ಯಿ. ನೋಡು ಮಗು, ಒಂದು ದಿನ ನೀವೇ ಆಶ್ಚರ್ಯಪಡುತ್ತೀರಾ, ನನ್ನ ಜೀವನ ಇಷ್ಟು ಸುಂದರವಾಗಿ ಬದಲಾಗುತ್ತೆ ಅಂತ ನಾನು ಯೋಚಿಸಿರಲಿಲ್ಲ. ಕೆಲವರು ಈಗ ವಿಡಿಯೋ ನೋಡುತ್ತಾ ಯೋಚಿಸುತ್ತಿರಬಹುದು, ನಾನು ತುಂಬ ಪ್ರಾರ್ಥನೆ ಮಾಡಿದೆ, ಆದರೂ ನನ್ನ ಜೀವನ ಏಕೆ ಬದಲಾಗುತ್ತಿಲ್ಲ? ಸಾಯಿಬಾಬಾ ಎಂದು ಅದಕ್ಕೆ ಉತ್ತರ ಕೊಡುತ್ತಾರೆ. ಒಂದು ದಿನ ಒಬ್ಬ ವ್ಯಕ್ತಿ ಸಾಯಿಬಾಬಾ ಹತ್ತಿರ ಬಂದು ಅಳುತ್ತಾ ಕೇಳಿದ, ಬಾಬಾ, ನಾನು ಪ್ರತಿದಿನ ನಿನ್ನನ್ನು ನೆನಪಿಸುತ್ತೇನೆ, ಆದರೂ ನನಗೆ ಸಮಸ್ಯೆಗಳು ಮಾತ್ರ ಬರುತ್ತಿವೆ. ಅದಕ್ಕೆ ಸಾಯಿಬಾಬಾ ನಗುತ್ತಾ ಹೇಳಿದರು, ನೀನು ಈಗ ಅನುಭವಿಸುತ್ತಿರುವ ಕಷ್ಟ ನಿನ್ನನ್ನು ಮುರಿಯಲು ಬಂದಿಲ್ಲ, ನಿನ್ನನ್ನು ಬಲಿಷ್ಠನಾಗಿಸಲು ಬಂದಿದೆ. ಮಗು, ಕತ್ತಲೆ ರಾತ್ರಿ ಬಂದರೆ ಮಾತ್ರ ಬೆಳಗಿನ ಸೂರ್ಯನ ಬೆಲೆ ಗೊತ್ತಾಗುತ್ತದೆ. ಹಾಗೆ ಕಷ್ಟ ಬಂದರೆ ಮಾತ್ರ ದೇವರ ಶಕ್ತಿ ಗೊತ್ತಾಗುತ್ತದೆ. ಇಂದು ನೀನು ಅಳುತ್ತಿದ್ದೀಯಾ, ಆದರೆ ನಾಳೆ ಇದೇ ನೀನು ಧನ್ಯವಾದ ಸಾಯಿ ಅಂತ ಕಣ್ಣೀರಿನಿಂದ ಹೇಳುತ್ತೀಯಾ. ಯಾಕಂದರೆ ಸಾಯಿ ತಡ ಮಾಡಬಹುದು, ಆದರೆ ಕೈ ಬಿಡೋದಿಲ್ಲ. ಈ ವಿಡಿಯೋವನ್ನು ಈಗ ನೋಡುತ್ತಿರುವವರಲ್ಲಿ ಯಾರಾದರೂ ತುಂಬ ನೋವಿನಲ್ಲಿ ಇದ್ದರೆ
ಒಂದು ಆಳವಾದ ಉಸಿರು ತೆಗೆದುಕೊಳ್ಳಿ ಮತ್ತು ಕಮೆಂಟ್ನಲ್ಲಿ ಸಾಯಿ ನನ್ನ ಜೊತೆ ಇದ್ದಾರೆ ಅಂತ ಬರೀರಿ. ನೋಡಿ ಮಗು, ಈ ಕಮೆಂಟ್ ಓದಿದ ಮೇಲೆ ಎಷ್ಟು ಜನರಿಗೆ ಧೈರ್ಯ ಬರುತ್ತದೆ ಗೊತ್ತಾ? ಕೆಲವರು ರಾತ್ರಿ ಮಲಗುವಾಗ ನಗುತ್ತಾರೆ, ಆದರೆ ತಲೆಯನ್ನು ತಲಪಾಯ ಮೇಲೆ ಇಟ್ಟ ತಕ್ಷಣ ಅಳುತ್ತಾರೆ. ಯಾಕಂದರೆ ಅವರ ಮನಸ್ಸಿನಲ್ಲಿ ಸಾವಿರ ನೋವು. ಆದರೆ ಇಂದು ಸಾಯಿ ನಿನಗೆ ಒಂದು ಮಾತು ಹೇಳುತ್ತಾರೆ, ನಿನ್ನ ಕಣ್ಣೀರು ವ್ಯರ್ಥ ಆಗಲ್ಲ. ನೀನು ಯಾರಿಗೂ ಹೇಳದೆ ಅಳುತ್ತಿದ್ದ ಪ್ರತಿಯೊಂದು ರಾತ್ರಿ ಒಂದು ದಿನ ಆಶೀರ್ವಾದವಾಗಿ ಹಿಂತಿರುಗುತ್ತದೆ. ಮಗು, ಈ ಚಾನಲ್ ನಿನ್ನ ಮನಸ್ಸಿಗೆ ಶಾಂತಿ ಕೊಡುತ್ತಿದೆಯಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಾಯಿ ಕುಟುಂಬದ ಫ್ಯಾಮಿಲಿ ಜಾಯ್ನ್ ಆಗಿ. ಪ್ರತಿದಿನ ಇಂತಹ ಸಾಯಿ ಸಂದೇಶಗಳು ನಿಮ್ಮ ಜೀವನಕ್ಕೆ ಧೈರ್ಯ ಮತ್ತು ಭರವಸೆ ಕೊಡುತ್ತದೆ. ಮಗು, ಕುಟುಂಬದಲ್ಲಿ ಕೆಲವರು ಕೇವಲ ವೀವರ್ಸ್ ಅಲ್ಲ, ಅವರು ಸಾಯಿಬಾಬಾ ಸೇವೆಯಲ್ಲಿ ನಮ್ಮ ಜೊತೆ ನಿಂತಿರುವ ಕುಟುಂಬದವರು. ನಮ್ಮ ಚಾನಲ್ ಮೆಂಬರ್ಶಿಪ್ ಜಾಯ್ನ್ ಆದ ಪ್ರತಿಯೊಬ್ಬರು ಈ ಸಾಯಿ ಸಂದೇಶ ಇನ್ನಷ್ಟು ಜನರಿಗೆ ತಲುಪಲು ಕಾರಣವಾಗುತ್ತಿದ್ದಾರೆ. ಒಬ್ಬರು ಮೆಂಬರ್ಶಿಪ್ ಜಾಯ್ನ್ ಆದಾಗ ಅದು ಕೇವಲ ಬಟನ್ ಪ್ರೆಸ್ ಮಾಡೋದು ಅಲ್ಲ, ಅದು ನಾನು ಈ ಸಾಯಿ ಕುಟುಂಬದ ಜೊತೆ ಇದ್ದೀನಿ ಅನ್ನೋ ಪ್ರೀತಿ. ಮಗು, ನಿಮ್ಮ ಸಪೋರ್ಟ್ನಿಂದಲೇ ಇನ್ನೂ ಎಮೋಷನಲ್ ವಿಡಿಯೋಸ್, ಇನ್ನೂ ಪವರ್ಫುಲ್ ಸಾಯಿಬಾಬಾ ಮೆಸೇಜಸ್ ಪ್ರತಿದಿನ ಅಪ್ಲೋಡ್ ಮಾಡಬಹುದು. ಕೆಲವರು ಕೇಳುತ್ತಾರೆ, ನಾವು ಏನು ಹೆಲ್ಪ್ ಮಾಡೋದು? ಸಾಯಿ ಹೇಳುತ್ತಾರೆ, ಒಳ್ಳೆಯ ಕೆಲಸಕ್ಕೆ ಕೊಟ್ಟ ಸಣ್ಣ ಸಪೋರ್ಟ್ ಕೂಡ ಆಶೀರ್ವಾದವಾಗುತ್ತದೆ. ನೀವು ಮೆಂಬರ್ಶಿಪ್ ಜಾಯ್ನ್ ಆದಾಗ ಸಿಗೋದು ಕೇವಲ ಬ್ಯಾಡ್ಜ್ ಅಲ್ಲ, ನಮ್ಮ ಹೃದಯದ ಧನ್ಯವಾದ ಮತ್ತು ಸಾಯಿ ಕುಟುಂಬದ ಸ್ಪೆಷಲ್ ಲವ್. ಈ ರಾತ್ರಿ ಯಾರಾದರೂ ಮನಸ್ಸಿನಿಂದ ಸಪೋರ್ಟ್ ಮಾಡಬೇಕು ಅನಿಸುತ್ತಿದ್ದರೆ ಜಾಯಿನ್ ಬಟನ್ ಪ್ರೆಸ್ ಮಾಡಿ ಸಾಯಿ ಕುಟುಂಬದ ಫ್ಯಾಮಿಲಿ ಭಾಗವಾಗಿರಿ. ಮತ್ತು ಮಗು, ಸಬ್ಸ್ಕ್ರೈಬ್ ಮಾಡದೇ ಇರುವವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಮುಂದಿನ ವಿಡಿಯೋ ಬಹುಶಃ ನಿನ್ನ ಜೀವನ ಬದಲಾಯಿಸುವ ಸಂದೇಶ ಆಗಿರಬಹುದು. ನಿದ್ರೆ ಮಾಡುವ ಮೊದಲು ಇಂದು ಒಂದು ಕೆಲಸ ಮಾಡು ಮಗು. ಕಣ್ಣು ಮುಚ್ಚಿ ಸಾಯಿ ಮುಖ ನೆನಪಿಸಿಕೊ ಮತ್ತು ನಿಧಾನವಾಗಿ ಹೇಳು, ಸಾಯಿ, ನಾನು ದಣಿದಿದ್ದೀನಿ, ಆದರೂ ನಿಮ್ಮ ಮೇಲೆ ನಂಬಿಕೆ ಇದೆ. ನೋಡು ಮಗು, ಈ ರಾತ್ರಿ ನಂತರ ನಿನ್ನ ಮನಸ್ಸಿನಲ್ಲಿ ಏನೋ ಒಂದು ಶಾಂತಿ ಬರುತ್ತದೆ. ಮಗು, ಇನ್ನೊಂದು ಸತ್ಯ ಹೇಳ್ತೀನಿ. ಈ ವಿಡಿಯೋವನ್ನು ಈಗ ನೋಡುತ್ತಿರುವವರಲ್ಲಿ ಕೆಲವರು ತಮ್ಮ ಜೀವನದಲ್ಲಿ ತುಂಬ ಬಾರಿ ಸೋತು ಹೋಗಿದ್ದಾರೆ ಅನಿಸುತ್ತಿರಬಹುದು. ನನ್ನಿಂದ ಏನೂ ಆಗಲ್ಲ, ನನ್ನ ಲಕ್ ಕೆಟ್ಟದು, ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳಲ್ಲ. ಆದರೆ ಕೇಳು ಮಗು, ಸಾಯಿಬಾಬಾ ಯಾರ ಜೀವನವನ್ನು ವ್ಯರ್ಥವಾಗಿ ಸೃಷ್ಟಿಸಲ್ಲ. ನೀನು ಈಗ ಕಷ್ಟದಲ್ಲಿದ್ದೀಯಾ ಅಂದರೆ ಅದರ ಹಿಂದೆ ಒಂದು ದೊಡ್ಡ ಕಾರಣ ಇರುತ್ತದೆ. ಚಿನ್ನ ಬೆಂಕಿಯಲ್ಲಿ ಕರಗಿದ ಮೇಲೆ ಮಾತ್ರ ಹೊಳೆಯುತ್ತದೆ, ಹಾಗೆ ನಿನ್ನ ಜೀವನವು ಈ ಕಷ್ಟಗಳ ನಂತರ ಹೊಳೆಯುತ್ತದೆ. ಕೆಲವರು ರಾತ್ರಿ ಆನ್ಲೈನ್ನಲ್ಲಿ ಇರುತ್ತಾರೆ, ಆದರೆ ಯಾರ ಜೊತೆಗೂ ಮಾತಾಡೋದಿಲ್ಲ. ಯಾಕಂದರೆ ಅವರ ಮನಸ್ಸಿನಲ್ಲಿ ತುಂಬ ನೋವು ಇರುತ್ತದೆ. ನಗುವಿನ ಹಿಂದೆ ಕಣ್ಣೀರು ಇರುತ್ತದೆ. ಸೈಲೆಂಟ್ ಆಗಿರುವವರು ಒಳಗೆ ದೊಡ್ಡ ಯುದ್ಧ ನಡೆಯುತ್ತಿರುತ್ತದೆ. ಇಂದು ಈ ವಿಡಿಯೋ ನೋಡುತ್ತಿರುವ ಯಾರಾದರೂ ಅಂಥವರಿದ್ದರೆ ಸಾಯಿ ನಿನಗೆ ಹೇಳುತ್ತಾರೆ, ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೇ ಅಲ್ಲ, ನಾನು ನಿನ್ನ ಜೊತೆ ಇದ್ದೀನಿ. ಈ ವಿಡಿಯೋವನ್ನು ಇಲ್ಲಿ ತನಕ ನೋಡಿದವರು ತುಂಬ ಸ್ಪೆಷಲ್. ಯಾಕಂದರೆ ಸಾಯಿ ಯಾರನ್ನು ಕಾರಣವಿಲ್ಲದೆ ಇಲ್ಲಿ ತರೋದಿಲ್ಲ. ಈಗ ಒಂದು ಕೆಲಸ ಮಾಡಿ ಮಗು, ಕೈಗಳನ್ನು ಜೋಡಿಸಿ ಮನಸ್ಸಿನಲ್ಲಿ ಒಂದು ವಿಶ್ ಕೇಳಿ. ಯಾವ ವಿಶ್ ಕೇಳಿದರೂ ಕಮೆಂಟ್ನಲ್ಲಿ ಹೇಳಬೇಡಿ, ಮನಸ್ಸಿನಲ್ಲಿ ಮಾತ್ರ ಹೇಳಿ. ಸಾಯಿ ಕೇಳುತ್ತಿದ್ದಾರೆ ಮಗು, ಈ ಚಾನಲ್ ಕೇವಲ ವಿಡಿಯೋಸ್ ಅಲ್ಲ, ಇದು ಒಂದು ಫ್ಯಾಮಿಲಿ. ಇಲ್ಲಿ ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ಧೈರ್ಯ ಕೊಡುತ್ತಾರೆ. ಕಮೆಂಟ್ ಸೆಕ್ಷನ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆಯಿರಿ. ನಿಮ್ಮ ಕಮೆಂಟ್ ನೋಡಿದ ಮೇಲೆ ಇನ್ನೊಬ್ಬರಿಗೆ ಭರವಸೆ ಬರುತ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ಒಂದು ಶೇರ್ ಒಬ್ಬ ದುಃಖದಲ್ಲಿರುವ ಮನಸ್ಸಿಗೆ ಶಾಂತಿ ಕೊಡಬಹುದು. ಈ ರಾತ್ರಿ ನಿದ್ರೆ ಮಾಡುವ ಮೊದಲು ಸಾಯಿ ಹೆಸರನ್ನು ಒಮ್ಮೆ ಹೇಳಿ, ಓಂ ಸಾಯಿರಾಮ್. ನೋಡು ಮಗು, ನಾಳೆ ಬೆಳಗ್ಗೆ ಎದ್ದಾಗ ನಿನ್ನ ಮನಸ್ಸಿನಲ್ಲಿ ಹೊಸ ಧೈರ್ಯ ಇರುತ್ತದೆ. ಮಗು, ಇವತ್ತು ಈ ವಿಡಿಯೋ ನೋಡುತ್ತಿರುವವರು ಯಾರೇ ಆಗಿರಲಿ, ನಿಮ್ಮ ಮನಸ್ಸಿನಲ್ಲಿ ನೋವು ಇದ್ದರೆ ಸಾಯಿಬಾಬಾ ಎಂದು ನಿಮಗೆ ಒಂದು ಮಾತು ಹೇಳುತ್ತಿದ್ದಾರೆ, ಭಯಪಡಬೇಡ, ನಾನು ನಿನ್ನ ಜೊತೆ ಇದ್ದೀನಿ. ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಮುಗಿದಂತಾಗುತ್ತದೆ. ಹಣ ಇರೋದಿಲ್ಲ, ಸಂತೋಷ ಇರೋದಿಲ್ಲ, ಮನಸ್ಸಿಗೆ ಶಾಂತಿ ಇರೋದಿಲ್ಲ. ಆದರೆ ಸಾಯಿಬಾಬಾ ಹೇಳುತ್ತಾರೆ, ಇದು ನಿನ್ನ ಕೊನೆಯ ಅಧ್ಯಾಯ ಅಲ್ಲ. ಇವತ್ತು ನೀನು ಅಳುತ್ತಿದ್ದೀಯಾ, ಆದರೆ ನಾಳೆ ನೀನೇ ನಗುತ್ತೀಯಾ. ಒಬ್ಬ ಮನುಷ್ಯ ಪ್ರತಿದಿನ ಸಾಯಿಬಾಬಾ ಮುಂದೆ ಕೂತು ಅಳುತ್ತಿದ್ದ, ಬಾಬಾ, ನನ್ನ ಜೀವನ ಯಾಕೆ ಹೀಗೆ ಇದೆ? ಅವನಿಗೆ ಕೆಲಸ ಇರಲಿಲ್ಲ, ಹಣ ಇರಲಿಲ್ಲ, ಯಾರೂ ಅವನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಒಂದು ದಿನ ತುಂಬ ಬೇಸರವಾಗಿ ರಸ್ತೆಯಲ್ಲಿ ನಡೆಯುತ್ತಾ ಹೋಗುತ್ತಿದ್ದ ಆ ಸಮಯದಲ್ಲಿ ಒಬ್ಬ ವೃದ್ಧ ಅವನನ್ನು ನೋಡಿ ಹೇಳಿದರು, ಏಕೆ ಇಷ್ಟು ದುಃಖ? ಆ ಮನುಷ್ಯ ಅಳುತ್ತಾ ಹೇಳಿದ, ನನ್ನ ಜೀವನದಲ್ಲಿ ಏನೂ ಸರಿಯಾಗಿ
ಕಡಿಮೆಯಾಗುತ್ತಿಲ್ಲ. ಆ ವೃದ್ಧ ನಗುತ್ತಾ ಹೇಳಿದರು, ಸಾಯಿ ತಡ ಮಾಡಬಹುದು, ಆದರೆ ಕೈ ಬಿಡುವುದಿಲ್ಲ. ಈ ಒಂದು ಮಾತು ಅವನ ಮನಸ್ಸು ಬದಲಾಯಿಸಿತು. ಮಗು, ನಿನ್ನ ಜೀವನದಲ್ಲೂ ಈಗ ಕಷ್ಟ ಇರಬಹುದು. ಎಷ್ಟು ಪ್ರಯತ್ನ ಮಾಡಿದರೂ ಫಲ ಸಿಗುತ್ತಿರಲಿಲ್ಲ, ಎಷ್ಟು ಪ್ರಾರ್ಥನೆ ಮಾಡಿದರೂ ಉತ್ತರ ಸಿಗುತ್ತಿರಲಿಲ್ಲ. ಆದರೆ ನೆನಪಿಡು, ಮರ ಒಂದು ದಿನದಲ್ಲಿ ದೊಡ್ಡದಾಗಲ್ಲ, ನಿಧಾನವಾಗಿ ಬೆಳೆಯುತ್ತದೆ. ಹಾಗೆ ನಿನ್ನ ಜೀವನವು ನಿಧಾನವಾಗಿ ಬದಲಾಗುತ್ತಿದೆ. ಈ ರಾತ್ರಿ ನಿದ್ರೆ ಮಾಡುವ ಮೊದಲು ಒಂದು ಕೆಲಸ ಮಾಡು ಮಗು. ಕಣ್ಣು ಮುಚ್ಚಿ ನಿಧಾನವಾಗಿ ಹೇಳು, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ನೋಡು, ನಿನ್ನ ಮನಸ್ಸಿಗೆ ಶಾಂತಿ ಬರುತ್ತದೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದವರು ತುಂಬ ವಿಶೇಷ. ಸಾಯಿಬಾಬಾ ಯಾರನ್ನು ಕಾರಣವಿಲ್ಲದೆ ಇಲ್ಲಿ ತರೋದಿಲ್ಲ. ಈಗ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆಯಿರಿ. ನಿಮ್ಮ ಒಂದು ಕಮೆಂಟ್ ಇನ್ನೊಬ್ಬರಿಗೆ ಧೈರ್ಯ ಕೊಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಜೊತೆ ಶೇರ್ ಮಾಡಿ, ಮತ್ತು ನಮ್ಮ ಸಾಯಿ ಕುಟುಂಬದ ಭಾಗವಾಗಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಇಂಥ ಸಾಯಿ ಸಂದೇಶಗಳು ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತವೆ. ಮೆಂಬರ್ಶಿಪ್ ಸೇರುವ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಸಹಾಯದಿಂದಲೇ ಇನ್ನಷ್ಟು ಸಾಯಿ ವಿಡಿಯೋಗಳನ್ನು ಮಾಡಬಹುದು. ನೀವು ಕೊಡುವ ಪ್ರೀತಿ ಈ ಸಾಯಿ ಕುಟುಂಬವನ್ನು ಇನ್ನೂ ದೊಡ್ಡದಾಗಿಸುತ್ತದೆ. ಕೊನೆಯಲ್ಲಿ ಒಂದು ಮಾತು ಮಗು, ಇವತ್ತು ನೀನು ಎಷ್ಟು ಕಷ್ಟದಲ್ಲಿದ್ದರೂ ಸಾಯಿಬಾಬಾ ನಿನ್ನನ್ನು ನೋಡುತ್ತಿದ್ದಾರೆ. ಒಂದು ದಿನ ನಿನ್ನ ಕಣ್ಣೀರು ಸಂತೋಷವಾಗುತ್ತದೆ. ಈ ರಾತ್ರಿ ಮಲಗುವ ಮೊದಲು ಹೇಳು, ಸಾಯಿ ನನ್ನ ಕೈ ಬಿಡಬೇಡಿ. ಮಗು, ಈ ವಿಡಿಯೋ ಇಲ್ಲಿ ತನಕ ನೋಡಿದ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಆಶೀರ್ವಾದ ಇರಲಿ. ಇವತ್ತು ನೀನು ಎಷ್ಟು ಕಷ್ಟದಲ್ಲಿದ್ದರೂ ನೆನಪಿಡು, ಸಾಯಿ ನಿನ್ನ ಕೈ ಬಿಡೋದಿಲ್ಲ. ಈ ರಾತ್ರಿ ಮಲಗುವ ಮೊದಲು ನಿಧಾನವಾಗಿ ಹೇಳು, ಸಾಯಿ ನನ್ನ ಜೊತೆ ಇರಿ. ನೋಡು ಮಗು, ಒಂದು ದಿನ ನಿನ್ನ ಕಣ್ಣೀರು ಸಂತೋಷವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆಯಿರಿ. ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಜೊತೆ ಶೇರ್ ಮಾಡಿ. ನಮ್ಮ ಸಾಯಿ ಕುಟುಂಬದ ಭಾಗವಾಗಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ, ಮೆಂಬರ್ಶಿಪ್ ಸೇರಿ ನಮ್ಮ ಕುಟುಂಬಕ್ಕೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಮಗು. ಓಂ ಸಾಯಿರಾಮ್. ಎಲ್ಲರಿಗೂ ಶುಭರಾತ್ರಿ, ಶುಭ ದಿನ.